Hi everyone, welcome to Business Studies class by Don Bosco PU College, Chitradurga. In the previous class, we discussed about service, meaning of service, its features, and also we discussed about types of service. In the types of service, we saw there are three types of services: business services, personal services, and social services. In the business services, we again saw many types. They are banking services and insurance services. This is what all we covered in the business services chapter. And one more topic that is yet to be covered in the business services chapter, that is communication services. Andre three types of services ಇದೆ: business services, personal services, social services. ನಾವು ಪರ್ಸನಲ್ ಸರ್ವಿಸಸ್ ಮತ್ತೆ ಸೋಷಿಯಲ್ ಸರ್ವಿಸಸ್ ಬಗ್ಗೆ ಜಾಸ್ತಿ ಇಲ್ಲಿ ಏನು ಒತ್ತು ಕೊಡೋದಿಲ್ಲ, ಬಟ್ ಇಲ್ಲಿ ಬಿಸ್ನೆಸ್ ಸರ್ವಿಸಸ್ ಬಗ್ಗೆ ಜಾಸ್ತಿ ಸ್ಟಡಿ ಮಾಡ್ತೀವಿ. ಟೈಪ್ಸ್ ಆಫ್ ಬಿಸ್ನೆಸ್ ಸರ್ವಿಸಸ್ ಅಂತ ನೋಡಿದಾಗ ಬ್ಯಾಂಕಿಂಗ್ ಸರ್ವಿಸಸ್ ಅದು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ, ಪ್ಲಸ್ ಇನ್ಶೂರೆನ್ಸ್ ಸರ್ವಿಸಸ್ ಅದು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಈಗ ಈ ಕ್ಲಾಸ್ ಅಲ್ಲಿ ಕಮ್ಯುನಿಕೇಶನ್ ಸರ್ವಿಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಕಮ್ಯುನಿಕೇಶನ್ ಸರ್ವಿಸ್ ಅಂದ್ರೆ ಫಸ್ಟ್ ಕಮ್ಯುನಿಕೇಶನ್ ಅಂತ ಏನಂದ್ರೆ ಹೇಳ್ತೀನಿ ಕೇಳ್ರಿ. ಇಲ್ಲಿ ಇದು ಏನು ಬಿಸ್ನೆಸ್ ಸರ್ವಿಸಸ್ ಅಂದ್ರೆ ನಾವು ಬಿಸ್ನೆಸ್ ಮಾಡಕ್ಕೆ ಏನೇನು ನಮಗೆ ಸರ್ವಿಸಸ್ ನೆಸೆಸಿಟಿ ಇದೆಯೋ ಅದನ್ನೆಲ್ಲ ಏನಂತೀವಿ ನಾವು ಬಿಸ್ನೆಸ್ ಸರ್ವಿಸಸ್ ಅಂತ ಕರಿತೀವಿ. ನಾವು ಪ್ರೀವಿಯಸ್ ಕ್ಲಾಸ್ ನಲ್ಲಿ ನೋಡಿರೋ ಪ್ರಕಾರ ಬ್ಯಾಂಕಿಂಗ್ ಸರ್ವಿಸ್, ವಿತೌಟ್ ಬ್ಯಾಂಕಿಂಗ್ ಸರ್ವಿಸ್ ನಾವು ಬಿಸ್ನೆಸ್ ಮಾಡಕ್ಕೆ ಆಗೋಲ್ಲ. ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಇಟ್ ಈಸ್ ಇಂಪಾಸಿಬಲ್ ಟು ಡೂ ಬಿಸ್ನೆಸ್ ವಿತೌಟ್ ಬ್ಯಾಂಕಿಂಗ್ ಸರ್ವಿಸಸ್ ಅಂತ ನೋಡಿದ್ವಿ. ಓಕೆ, ಅದೇ ತರ ಇನ್ಶೂರೆನ್ಸ್ ಸರ್ವಿಸಸ್ ತುಂಬಾ ಅವಶ್ಯಕತೆ ಇದೆ ಬಿಸ್ನೆಸ್ ಮಾಡೋದಕ್ಕೆ. ಓಕೆ, ಇಷ್ಟು ನೋಡಿದ್ವಿ, ಎರಡು ಟೈಪ್ಸ್ ಆಫ್ ಬಿಸ್ನೆಸ್ ಸರ್ವಿಸಸ್ ನೋಡಿದ್ವಿ. ಇದು ಮೂರನೇ ಟೈಪ್. ಕಮ್ಯುನಿಕೇಶನ್ ಅಂದ್ರೆ ಜಸ್ಟ್ ನೀವು ಇಲ್ಲಿ ಪಿಕ್ಚರ್ ಅಲ್ಲಿ ನೋಡೋ ಪ್ರಕಾರ ಜಸ್ಟ್ ಎಕ್ಸ್ಚೇಂಜ್ ಆಫ್ ಐಡಿಯಾನ ಎಕ್ಸ್ಚೇಂಜ್ ಮಾಡ್ಕೊಂತಾರೆ, ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಮಾಡ್ಕೊಂತಾರೆ, ಇಮೋಷನ್ ಎಕ್ಸ್ಚೇಂಜ್ ಮಾಡ್ಕೊಂತಾರೆ, ಇಲ್ಲ ಟ್ರಾನ್ಸ್ಫರ್ ಮಾಡ್ತಾರೆ. ಅದನ್ನ ಕಮ್ಯುನಿಕೇಶನ್ ಅಂತ ಕರಿತೀವಿ. ಒಂದು ಇನ್ಫಾರ್ಮೇಶನ್ ಪಾಸ್ ಮಾಡ್ತೀವಿ. ಎಕ್ಸಾಂಪಲ್, ಗೂಡ್ಸ್ ನ ಲೋಡ್ ಮಾಡಿದೀವಿ, ನೀವು ಅಲ್ಲಿ ಆ ಪ್ಲೇಸ್ ಅಲ್ಲಿ ಅನ್ಲೋಡ್ ಮಾಡ್ಕೊಳ್ಳಿ, ಓಕೆ, ಸ್ಟಾಪ್ ಮಾಡಿ ಅಂತ ಕಮ್ಯುನಿಕೇಶನ್. ಇನ್ಫಾರ್ಮೇಶನ್ ಪಾಸ್ ಮಾಡ್ತೀವಿ, ಅದನ್ನ ಕಮ್ಯುನಿಕೇಶನ್. ನಾವು ನಮಗೆ ಇಷ್ಟು ಗೂಡ್ಸ್ ಬೇಕು ಅಂತ ಸೆಲ್ಲರ್ ಹತ್ರ ಆರ್ಡರ್ ಮಾಡ್ತೀವಿ, ಅದು ಕಮ್ಯುನಿಕೇಶನ್. ಅಂದ್ರೆ ಇನ್ಫಾರ್ಮೇಶನ್ ನಾವ್ ಏನ್ ಮಾಡ್ತೀವಿ, ಪಾಸ್ ಮಾಡ್ತೀವಿ, ಇಲ್ಲ ಎಕ್ಸ್ಚೇಂಜ್ ಮಾಡ್ಕೊಂತೀವಿ. ಅದನ್ನ ಏನಂತೀವಿ ನಾವು ಕಮ್ಯುನಿಕೇಶನ್ ಸರ್ವಿಸಸ್ ಅಂತ ಕರಿತೀವಿ. ಎಷ್ಟು ಟೈಪ್ಸ್ ಆಫ್ ಸರ್ವಿಸಸ್ ಅಂದ್ರೆ ಎಷ್ಟು ಟೈಪ್ಸ್ ಆಫ್ ಕಮ್ಯುನಿಕೇಶನ್ ಸರ್ವಿಸಸ್ ಇದೆ ನೋಡೋಣ. ಪೋಸ್ಟಲ್ ಸರ್ವಿಸಸ್. ಪೋಸ್ಟಲ್ ಸರ್ವಿಸಸ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಏನು ನಿಮ್ಮ ಸುತ್ತಮುತ್ತ ಏನ್ ಪೋಸ್ಟ್ ಆಫೀಸಸ್ ನೋಡ್ತೀರಾ ಅವೆಲ್ಲ ಇನ್ಸ್ಟಿಟ್ಯೂಷನ್ಸ್. ಅವ್ರೇನ್ ಮಾಡ್ತಾರೆ, ಕೆಲವು ಸರ್ವಿಸಸ್ ನ ಕೊಡ್ತಾರೆ. ಓಕೆ, ಏನೇನ್ ಸರ್ವಿಸಸ್ ನೋಡೋಣ. ಇದೊಂದು ಜಸ್ಟ್ ಇಟ್ ಈಸ್ ಅನ್ ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನ್. ಯಾವುದು ಪೋಸ್ಟಲ್ ಸರ್ವಿಸಸ್. ಹೇಗೆ ಬ್ಯಾಂಕ್ ಒಂದು ಇನ್ಸ್ಟಿಟ್ಯೂಷನ್, ಅದೇ ತರ ಇದು ಒಂದು ಪೋಸ್ಟ್ ಆಫೀಸಸ್ ಒಂದು ಇನ್ಸ್ಟಿಟ್ಯೂಷನ್ಸ್. ಇವ್ರು ಏನ್ ಮಾಡ್ತಾರೆ, ಕೆಲವು ಸರ್ವಿಸಸ್ ನ ಕೊಡ್ತಾರೆ. ಏನ್ ಸರ್ವಿಸಸ್ ಅಂತ ನೋಡೋಣ. ಓಕೆನಾ, ಅಂದ್ರೆ ಇವ್ರು ಏನ್ ಸರ್ವಿಸ್ ಕೊಡ್ತಾರೆ, ಮೇನ್ ಆಗಿ ಜನರಲ್ ಆಗಿ ಹೇಳ್ಬೇಕಂದ್ರೆ ಇವ್ರು ಕೊಡೋದೇ ಕಮ್ಯುನಿಕೇಶನ್ ಸರ್ವಿಸ್ ಕೊಡ್ತಾರೆ. ಈ ಕಮ್ಯುನಿಕೇಶನ್ ಸರ್ವಿಸಸ್ ಅಲ್ಲಿ ಟೈಪ್ಸ್ ಬರುತ್ತೆ. ಏನೇನು ಈ ಕಮ್ಯುನಿಕೇಶನ್ ಸರ್ವಿಸಸ್ ಅಂತ ಇದೆ ಅಂದ್ರೆ ಪೋಸ್ಟಲ್ ಸರ್ವಿಸಸ್ ಇದೊಂದು ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನ್. ಇವ್ರು ಏನ್ ಮಾಡ್ತಾರೆ, ಕಮ್ಯುನಿಕೇಶನ್ ಸರ್ವಿಸ್ ಕೊಡ್ತಾರೆ. ಜನರಲ್ ಆಗಿ ಹೇಳ್ಬೇಕಾದ್ರೆ ಪೋಸ್ಟ್ ಆಫೀಸಸ್ ಕಮ್ಯುನಿಕೇಶನ್ ಸರ್ವಿಸ್ ಕೊಡ್ತಾರೆ ಅಂತ ಹೇಳ್ಬೋದು. ಪ್ರಿಸೈಸ್ ಆಗಿ ಏನ್ ಸರ್ವಿಸ್ ಅದು, ಯಾವ ತರ ಕಮ್ಯುನಿಕೇಶನ್ ಸರ್ವಿಸ್ ಕೊಡ್ತಾರೆ ಅಂತ ನೋಡಿದಾಗ ನಮಗೆ ಸಿಗೋದೇನಂದ್ರೆ ಫಿನಾನ್ಷಿಯಲ್ ಫೆಸಿಲಿಟೀಸ್. ಅವ್ರೇನ್ ಮಾಡ್ತಾರೆ, ಫಸ್ಟ್ ಫಿನಾನ್ಷಿಯಲ್ ಫೆಸಿಲಿಟೀಸ್ ಕೊಡ್ತಾರೆ. ಯಾರು, ಪೋಸ್ಟ್ ಆಫೀಸ್ ಅವರು. ಹೇಗೆ ಫಿನಾನ್ಷಿಯಲ್ ಫೆಸಿಲಿಟಿ, ಏನ್ ಫಿನಾನ್ಷಿಯಲ್ ಫೆಸಿಲಿಟಿ ಕೊಡ್ತಾರೆ ಅಂದ್ರೆ ಇವರು ಕೆಲವು ಸೇವಿಂಗ್ ಸ್ಕೀಮ್ಸ್ ನ ಪ್ರೊವೈಡ್ ಮಾಡ್ತಾರೆ ಪಬ್ಲಿಕ್ಗೆ. ಯಾವ ತರ, PPF, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ. ಇಲ್ಲ ಕೆಲವು ಒಂದಿಷ್ಟು ದುಡ್ಡು ಇಸ್ಕೊಂಡು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ಮೆಚೂರ್ ಆದ್ಮೇಲೆ ಎಕ್ಸ್ಟ್ರಾ ದುಡ್ಡು ಕೊಡ್ತಾರೆ. ಈಗ 1 ಲಕ್ಷಕ್ಕೆ ಸರ್ಟಿಫಿಕೇಟ್ ತಗೊಂಡಿರ್ತಾರೆ, ಅದು ಮೆಚೂರ್ ಆದ ತಕ್ಷಣ 2 ಲಕ್ಷ ಬರುತ್ತೆ. ಈ ತರ ಎಕ್ಸಾಂಪಲ್ ಬಂದ್ಬಿಟ್ಟು ವಿಕಾಸ್ ಪತ್ರ ಅಂತ ಇರ್ಬೋದು, ಇಲ್ಲ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಇರ್ಬೋದು. ಈ ತರ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಫಿನಾನ್ಷಿಯಲ್ ಫೆಸಿಲಿಟೀಸ್ ಪ್ರೊವೈಡೆಡ್ ಬೈ ದ ಪೋಸ್ಟಲ್ ಸರ್ವಿಸ್. ಯಾವ ತರ ಸೇವಿಂಗ್ ಸ್ಕೀಮ್ಸ್ ಕೊಡ್ತಾರೆ ಪಬ್ಲಿಕ್ಗೆ, ಅವ್ರ ದುಡ್ಡನ್ನ ಸೇಫ್ ಆಗಿ ಇಡ್ತಾರೆ, ಒಂದಿಷ್ಟು ಇಂಟ್ರೆಸ್ಟ್ ನ ಕೊಡ್ತಾರೆ.
ಓಕೆ, ಎಕ್ಸಾಂಪಲ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಇರ್ಬೋದು, ಕಿಸಾನ್ ವಿಕಾಸ್ ಪತ್ರ ಇರ್ಬೋದು, ಇಲ್ಲ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಇರ್ಬೋದು. ಓಕೆ, ಈ ತರ ಫಿನಾನ್ಷಿಯಲ್ ಸರ್ವಿಸ್ ಕೊಡ್ತಾರೆ ಅವರು. ಓಕೆ, ನೆಕ್ಸ್ಟ್ ಪೋಸ್ಟಲ್ ಸರ್ವಿಸ್. ನೆಕ್ಸ್ಟ್ ಸರ್ವಿಸ್ ಏನ್ ಕೊಡ್ತಾರೆ ಅಂದ್ರೆ ಮೇಲ್ ಫೆಸಿಲಿಟೀಸ್. ಮೇಲ್ ಫೆಸಿಲಿಟೀಸ್ ಅಂದ್ರೆ ನೀವು ನೋಡ್ಬೋದು, ಒಂದಿಷ್ಟು ಟೆಲಿಗ್ರಾಮ್ ಕಳಿಸೋದಿರ್ಬೋದು, ಇಲ್ಲ ಇನ್ಲ್ಯಾಂಡ್ ಲೆಟರ್ ಅಂತ, ಇಂಗ್ಲೆಂಡ್ ಅಲ್ಲ ಇನ್ಲ್ಯಾಂಡ್ ಲೆಟರ್ ಕಳಿಸ್ತಾ ಇದ್ವಿ ಮುಂಚೆ. ಓಕೆ, ನಿಮ್ಗೆ ಕೇಳಿದಿರೋ ಇಲ್ಲ ಡೌಟ್, ಲೆಟರ್ ಕಳಿಸೋದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ, ಅಲ್ಲಿ ಅದ್ರ ಮೂಲಕ ನಾವು ಕಮ್ಯುನಿಕೇಶನ್ ಮಾಡ್ತೀವಿ. ಇಲ್ಲ ಟೆಲಿಗ್ರಾಮ್ ವೆರಿ ಅರ್ಜೆಂಟ್ ಇದ್ರೆ, ತುಂಬಾ ಅರ್ಜೆನ್ಸಿ ಇದ್ರೆ ಏನ್ ಮಾಡ್ತೀವಿ, ಟೆಲಿಗ್ರಾಮ್ ಮೂಲಕ ನಾವು ಇನ್ಫಾರ್ಮೇಶನ್ ನ ಪಾಸ್ ಮಾಡ್ತೀವಿ. ಓಕೆ, ಇಲ್ಲ ಕೆಲವೊಂದು ವಸ್ತುನ ಪಾರ್ಸಲ್ ಮಾಡ್ಬೇಕು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ, ಸೊ ಈ ಸರ್ವಿಸು ಇವ್ರು ಕೊಡ್ತಾರೆ. ಓಕೆ, ಕೊರಿಯರ್ಸ್ ನವ ಡೇಸ್, ಅದು ಅಂದ್ರೆ ಸ್ವಲ್ಪ ಫಾಸ್ಟ್ ಆಗಿ ಡೆಲಿವರಿ ಆಗುತ್ತಾರೆ, ಕೊರಿಯರ್ ಆಗಿರ್ಬೋದು. ಸೊ ಈ ತರ ಸರ್ವಿಸಸ್ ಎಲ್ಲ ಮೇಲ್ ಫೆಸಿಲಿಟೀಸ್ ಅಲ್ಲಿ ಬರುತ್ತೆ. ಓಕೆ, ಈ ಇನ್ನೊಂದಿರ್ಬೋದು ಗ್ರೀಟಿಂಗ್ ಇರ್ಬೋದು, ಗ್ರೀಟಿಂಗ್ ಕಾರ್ಡ್ ಸೆಂಡ್ ಮಾಡೋದಾಗಿರ್ಬೋದು. ಸೊ ಈ ತರ ಸರ್ವಿಸಸ್ ನ ಯಾರು ಕೊಡ್ತಾರೆ, ಪೋಸ್ಟ್ ಆಫೀಸ್ಗಳು ಕೊಡ್ತಾರೆ. ಓಕೆ, ಈ ಇಂಡಿಯಾ ಇದೆಯಲ್ಲ ನಮ್ಮ ಕಂಟ್ರಿನ 22 ಪೋಸ್ಟಲ್ ಸರ್ಕಲ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಎಷ್ಟು? 22 ಪೋಸ್ಟಲ್ ಸರ್ಕಲ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಈ ಪೋಸ್ಟಲ್ ಸರ್ಕಲ್ಸ್ ಇದೆಯಲ್ಲ 22, ಒಂದು ಸರ್ಕಲ್, ಫಾರ್ ಎಕ್ಸಾಂಪಲ್ ಒಂದು ಸರ್ಕಲ್ ಚಿತ್ರದುರ್ಗದಲ್ಲಿದೆ. ಈ ಸರ್ಕಲ್ಗೆ ಕೆಲವೊಂದು ಹೆಡ್ ಪೋಸ್ಟ್ ಆಫೀಸಸ್, ಸಬ್ ಪೋಸ್ಟ್ ಆಫೀಸಸ್ ನ ಕೊಟ್ಬಿಡ್ತಾರೆ ಇನ್ಚಾರ್ಜ್. ನೋಡ್ರಿ, ಒಂದು ಸರ್ಕಲ್ ಚಿತ್ರದುರ್ಗದಲ್ಲಿ ಇದೆ ಅಂದ್ರೆ ಇದಕ್ಕೆ ಒಂದು ನೋಡಿ ನೀವು ಒಂದು 15 ಹೆಡ್ ಪೋಸ್ಟ್ ಆಫೀಸ್, ಒಂದು 20 ಸಬ್ ಪೋಸ್ಟ್ ಆಫೀಸ್ ನ ಮ್ಯಾನೇಜ್ ಮಾಡಬೇಕು. ಅಂದ್ರೆ ಇವ್ರದ್ದು ಇನ್ಚಾರ್ಜ್, ಇವ್ರು ನೋಡ್ಕೊಳ್ಳೋದು. ಅದೇ ತರ ಒಂದು ಆತರ ಇಂಡಿಯಾದಲ್ಲಿ 22 ಪೋಸ್ಟಲ್ ಸರ್ಕಲ್ಸ್ ಇದೆಯಂತೆ. ಓಕೆ, ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ನಾವು ಟೆಲಿಕಾಂ ಸರ್ವಿಸಸ್. ಓಕೆ, ಪೋಸ್ಟಲ್ ಸರ್ವಿಸಸ್ ಆಯ್ತು. ಈ ಕಮ್ಯುನಿಕೇಶನ್ ಸರ್ವಿಸ್ ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಕಮ್ಯುನಿಕೇಶನ್ ಅಲ್ಲಿ ಎಷ್ಟು ಟೈಪ್ ಸರ್ವಿಸಸ್ ಬರುತ್ತೆ ಅಂದ್ರೆ, ಫಸ್ಟ್ ಪೋಸ್ಟಲ್ ಸರ್ವಿಸಸ್ ಆಯ್ತು. ಅದರಲ್ಲಿ ಪೋಸ್ಟ್ ಆಫೀಸರ್ಸ್ ಯಾವ ತರ ಸರ್ವಿಸ್ ಕೊಡ್ತಾರೆ, ಯಾವ ತರದ್ದು ಅಂದ್ರೆ ವಿವಿಧ ಸರ್ವಿಸಸ್ ಕೊಡ್ತಾರೆ, ಅದನ್ನ ನೋಡಿದ್ವಿ. ಎರಡನೇದು ಟೆಲಿಕಾಂ ಸರ್ವಿಸಸ್. ಅಂದ್ರೆ ಜಸ್ಟ್ ಜನರಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ಇವರು ಟೆಲಿಕಾಂ ಸರ್ವಿಸಸ್ ಏನ್ ಮಾಡ್ತಾರೆ, ಕೆಲವೊಂದು ಟವರ್ಸ್ ನ ಯೂಸ್ ಮಾಡಿಕೊಂಡು, ಆಪ್ಟಿಕಲ್ ಫೈಬರ್ ಕೇಬಲ್ಸ್ ಮೂಲಕ, ಇಲ್ಲ ಸ್ಯಾಟಲೈಟ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಕಮ್ಯುನಿಕೇಶನ್ ಮಾಡಕ್ಕೆ ಹೆಲ್ಪ್ ಮಾಡ್ತಾರೆ. ಥ್ರೂ ಲ್ಯಾಂಡ್ ಲೈನ್ ಇರ್ಬೋದು, ಥ್ರೂ ಮೊಬೈಲ್ ಫೋನ್ಸ್ ಇರ್ಬೋದು, ಈ ತರ. ಅಂದ್ರೆ ಟವರ್ಸ್ ಹೆಲ್ಪ್ ಮೂಲಕ, ಟವರ್ಸ್ ನ ಹೆಲ್ಪ್ ತಗೊಂಡು, ಇಲ್ಲ ಸ್ಯಾಟಲೈಟ್ ಹೆಲ್ಪ್ ತಗೊಂಡು, ಇಲ್ಲ ಆಪ್ಟಿಕಲ್ ಫೈಬರ್ ಕೇಬಲ್, ಮುಂಚೆ ಡಿಶ್ ಇನ್ ಬರ್ತಿತ್ತು, ಅದೇ ತರ ಭೂಮಿ ಒಳಗೆ ಒಂದು ಕೇಬಲ್ ತಗೊಂಡೋಗೋರು, ಆ ತರ ಕೇಬಲ್ಸ್ ಯೂಸ್ ಮಾಡ್ಕೊಂಡು ಕಮ್ಯುನಿಕೇಶನ್ ಮಾಡಕ್ಕೆ ಹೆಲ್ಪ್ ಮಾಡ್ತಾರೆ. ಅದನ್ನ ಟೆಲಿಕಾಂ ಸರ್ವಿಸಸ್ ಅಂತ ಕರಿತೀವಿ. ಏನ್ ನೋಡೋಣ, ಈ ಟೆಲಿಕಾಂ ಸರ್ವಿಸಸ್, ಈ ತರ ಪೋಸ್ಟಲ್ ಸರ್ವಿಸಸ್ ಅಲ್ಲಿ ನೋಡಿದ್ವಿ ಏನೇನ್ ಸರ್ವಿಸ್ ಅಂತ. ಅದೇ ತರ ಟೆಲಿಕಾಂ ಸರ್ವಿಸಸ್ ಅಲ್ಲಿ ಏನೇನ್ ಸರ್ವಿಸಸ್ ಬರುತ್ತೆ ನೋಡೋಣ. ಸೆಲ್ಯುಲಾರ್ ಮೊಬೈಲ್ ಸರ್ವಿಸಸ್. ಇದು ಎಲ್ಲಾರು ಗೊತ್ತು, ಇದರ ಬಗ್ಗೆ ಹೇಳೋದು ಅವಶ್ಯಕತೆ ಬೇಕಾಗಿಲ್ಲ. There is no necessity to tell about cellular mobile services because we have been using the mobile almost throughout the day, right? Okay. ಇಲ್ಲಿ ಮೊಬೈಲ್ ಫೋನ್ಸ್ ಮೂಲಕ ಟವರ್ಸ್ ನ ಯೂಸ್ ಮಾಡ್ಕೊಂಡ್ರೆ, ಅಂದ್ರೆ ಟವರ್ ಮೂಲಕ ಸಿಗ್ನಲ್ ತಗೊಂಡು, ಅಫ್ಕೋರ್ಸ್ ಥ್ರೂ ಸ್ಯಾಟಲೈಟ್ ಓನ್ಲಿ, ಸ್ಯಾಟಲೈಟ್ ಇಂದ ಟವರ್ಗೆ ಸಿಗ್ನಲ್ ಸಿಗುತ್ತೆ. ಟವರ್ ಇಂದ ಮೊಬೈಲ್ ಏನ್ ಮಾಡುತ್ತೆ, ಸಿಗ್ನಲ್ ಕ್ಯಾಚ್ ಮಾಡ್ಕೊಂಡು ನಾವು ಒಬ್ಬರಿಂದ ಇನ್ನೊಬ್ಬರ ಜೊತೆಗೆ ಕಮ್ಯುನಿಕೇಟ್ ಮಾಡಬಹುದು. ಓಕೆ, ಯು ಗಾಟ್ ದ ಪಾಯಿಂಟ್. ಟು ಬಿ ವೆರಿ ಸಿಂಪಲ್, ಇಲ್ಲಿ ಟವರ್ ಮೂಲಕ ನಾವು ಟವರ್ ಅಲ್ಲಿ ಸಿಗೋ ಸಿಗ್ನಲ್ ಸಹಾಯದಿಂದ ಮೊಬೈಲ್ ಯೂಸ್ ಮಾಡಿಕೊಂಡು ನಾವು ಬೇರೆಯವ್ರ ಜೊತೆ ಕಮ್ಯುನಿಕೇಶನ್ ಮಾಡೋಕೆ ಏನ್ ಸರ್ವಿಸ್ ಕೊಡ್ತಾರೋ ಅದನ್ನ ಸೆಲ್ಯುಲಾರ್ ಮೊಬೈಲ್ ಸರ್ವಿಸಸ್ ಅಂತ ಕರಿತೀವಿ. ಓಕೆ, ಅಫ್ಕೋರ್ಸ್ ಇಲ್ಲಿ ವಾಯ್ಸ್ ಸರ್ವಿಸ್ ಇರುತ್ತೆ, ನಾನ್ ವಾಯ್ಸ್ ಸರ್ವಿಸ್ ಇರುತ್ತೆ, ಅಂದ್ರೆ ಟೆಕ್ಸ್ಟ್ ಮೆಸೇಜ್ ಕಳಿಸಬಹುದು, ಪ್ಲಸ್ ಡೇಟಾ ಸರ್ವಿಸ್ ಇರುತ್ತೆ, ಅಂದ್ರೆ ವಿ ಕ್ಯಾನ್ ಯೂಸ್ ದ ಇಂಟರ್ನೆಟ್ ಆಲ್ಸೋ. ಇಷ್ಟು ಸೆಲ್ಯುಲಾರ್ ಮೊಬೈಲ್ ಸರ್ವಿಸಸ್ ಒಳಗೆ ಬರುತ್ತೆ. ಎರಡನೇದು ಫಿಕ್ಸ್ಡ್ ಲೈನ್ ಸರ್ವಿಸಸ್. ನೀವು ಪಿಕ್ಚರ್ ಅಲ್ಲಿ ನೋಡೋ ಪ್ರಕಾರ ಬೆಸ್ಟ್ ಎಕ್ಸಾಂಪಲ್ ಲ್ಯಾಂಡ್ ಲೈನ್. ಓಕೆ, ಇಲ್ಲಿ ಫಿಕ್ಸ್ಡ್, ಇದು ಮೊಬೈಲ್ ತರ ನಾವೆಲ್ಲ ಕಡೆ ಕ್ಯಾರಿ ಮಾಡ್ಕೊಳಕ್ ಆಗೋದಿಲ್ಲ, ಒಂದು ಫಿಕ್ಸ್ಡ್ ಪ್ಲೇಸ್ ಅಲ್ಲಿ ಇರುತ್ತೆ. ಪ್ಲಸ್ ಇಲ್ಲಿ ಆಪ್ಟಿಕಲ್ ಫೈಬರ್ ಕೇಬಲ್ಸ್ ತಗೊಂಡಿರ್ತಾರೆ ಭೂಮಿ ಒಳಗಿಂದ. ಆಪ್ಟಿಕಲ್ ಫೈಬರ್ ಕೇಬಲ್ಸ್ ಎಲ್ಲಿ ಕನೆಕ್ಟ್ ಆಗಿರುತ್ತೆ, ಇದು ಈ ಲ್ಯಾಂಡ್ ಲೈನ್ ಕನೆಕ್ಟ್ ಆಗಿರುತ್ತೆ. ಸೊ ಇದ್ರ ಮೂಲಕ ನಾವೇನ್ ಮಾಡ್ಬೋದು, ಕಮ್ಯುನಿಕೇಟ್ ಮಾಡ್ಬೋದು ಬೇರೆಯವ್ರ ಜೊತೆ.
ಇಲ್ಲಿ ಏನ್ ಮಾಡ್ತಾರಂದ್ರೆ ಅಫ್ಕೋರ್ಸ್ ಇಲ್ಲಿ ವಾಯ್ಸ್ ಪ್ಲಸ್ ವಾಯ್ಸ್ ಸರ್ವಿಸ್ ಇರುತ್ತೆ, ನಾನ್ ವಾಯ್ಸ್ ಸರ್ವಿಸ್ ಇರೋದಿಲ್ಲ. ಇಲ್ಲಿ ಮೆಸೇಜ್ ಇರೋದಿಲ್ಲ ಯೂಶಲಿ, ನಿಮ್ಗೆ ಗೊತ್ತಿರೋ ಪ್ರಕಾರ, ರೈಟ್? ಇಲ್ಲಿ ವಾಯ್ಸ್ ಸರ್ವಿಸ್ ಮಾತ್ರ ಇರುತ್ತೆ. ಓಕೆ, ಇಲ್ಲಿ ಯಾವ್ದು ಯೂಸ್ ಮಾಡ್ತಾರೆ? ಫೈಬರ್ ಆಪ್ಟಿಕ್ ಕೇಬಲ್ಸ್ ನ ಯೂಸ್ ಮಾಡ್ತಾರೆ, ಇಲ್ಲ ಆಪ್ಟಿಕ್ ಫೈಬರ್ ಕೇಬಲ್ಸ್ ಅಂತಾನೆ ಹೇಳ್ಬೋದು. ಓಕೆ, ಫೈಬರ್ ಆಪ್ಟಿಕ್ ಕೇಬಲ್ಸ್ ಅಂತಾನೆ ಹೇಳ್ಬೋದು, ಇಲ್ಲ ಆಪ್ಟಿಕ್ ಫೈಬರ್ ಕೇಬಲ್ಸ್ ಅಂತಾನೆ ಹೇಳ್ಬೋದು. ಓಕೆ, ನೆಕ್ಸ್ಟ್ ಟೆಲಿಕಾಂ ಸರ್ವಿಸಸ್ ನಲ್ಲಿ ಏನ್ ಬರುತ್ತಂದ್ರೆ ಕೇಬಲ್ ಸರ್ವಿಸಸ್. ಕೇಬಲ್ ಸರ್ವಿಸಸ್ ನೀವು ನೋಡೋ ಪ್ರಕಾರ ಕೇಬಲ್ ಸರ್ವಿಸಸ್ ಅಂದ್ರೆ ಮೊಬೈಲ್ ಕನೆಕ್ಟ್ ಆಗಿರುತ್ತೆ, ಡಿಶ್ ಕನೆಕ್ಟ್ ಆಗಿರುತ್ತೆ ತಿಳ್ಕೊಂಡಿದ್ರೆ. ಇದು ಅಷ್ಟೇ, ಇಲ್ಲೂ ಅಷ್ಟೇ ಆಪ್ಟಿಕಲ್ ಫೈಬರ್ ಆಪ್ಟಿಕ್ ಕೇಬಲ್ಸ್ ಮೂಲಕ ಸರ್ವಿಸ್ ಕೊಡಲಾಗುತ್ತದೆ. ಅಂದ್ರೆ ಈ ಲ್ಯಾಂಡ್ ಲೈನ್ ಕೊಡ್ತಿದ್ರಲ್ಲ ಆ ತರ. ಓಕೆ, ಇಲ್ಲಿ ಸರ್ವಿಸ್ ಕೊಡ್ತಾರೆ. ಇಲ್ಲಿ ಯಾವ ತರ ಸರ್ವಿಸ್ ಕೊಡ್ತಾರೆ ಅಂದ್ರೆ ವಾಯ್ಸ್, ನಾನ್ ವಾಯ್ಸ್ ಪ್ಲಸ್ ಎಂಟರ್ಟೈನ್ಮೆಂಟ್ ಸರ್ವಿಸ್ ಕೊಡ್ತಾರೆ. ಟಿವಿಯಲ್ಲಿ ಒಂದು ಪ್ರಾಡಕ್ಟ್ ಬಗ್ಗೆ ಕಮ್ಯುನಿಕೇಟ್ ಮಾಡ್ತಾರೆ ಎಲ್ಲಾ ಜನರ ಹತ್ರ, ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅದು ವಾಯ್ಸ್ ಇರುತ್ತೆ, ನಾನ್ ವಾಯ್ಸ್ ಇರುತ್ತೆ, ಅದೇ ತರ ಎಂಟರ್ಟೈನ್ಮೆಂಟ್ ಇರುತ್ತೆ. ಓಕೆ, ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ನೆಕ್ಸ್ಟ್ ವಿಸ್ಯಾಟ್ ಸರ್ವಿಸಸ್. ವಿಸ್ಯಾಟ್ ಸರ್ವಿಸಸ್, ಇದು ವಿಸ್ಯಾಟ್ ಅಂದ್ರೆ ವೆರಿ ಸ್ಮಾಲ್ ಆಪ್ಚರ್ ಟರ್ಮಿನಲ್. ವೆರಿ ಸ್ಮಾಲ್ ಆಪ್ಚರ್ ಟರ್ಮಿನಲ್ ಇದೇನಂದ್ರೆ ಜಸ್ಟ್ ನೀವು ಪಿಕ್ಚರ್ ಅಲ್ಲಿ ನೋಡೋ ಪ್ರಕಾರ ಅವ್ರಿಗೆ ಆದಂತ ಒಂದು ಸ್ಪೆಷಲ್ ಪರ್ಮಿಷನ್ ಇರುತ್ತೆ. ಇಲ್ಲಿ ಇದು ವಿಸ್ಯಾಟ್ ಸರ್ವಿಸಸ್ ಯಾರು ಯೂಸ್ ಮಾಡ್ತಾರೆ ಅಂದ್ರೆ ಎಸ್ಪೆಷಲಿ ಆರ್ಮಿ ಅಲ್ಲಿ ಯೂಸ್ ಮಾಡ್ತಾರೆ. ಬಿಕಾಸ್ ಕಮ್ಯುನಿಕೇಶನ್ ಶುಡ್ ನಾಟ್ ಬಿ ಲೀಕ್ಡ್, ಅಂದ್ರೆ ಇನ್ಫಾರ್ಮೇಶನ್, ಯಾವುದೇ ಇನ್ಫಾರ್ಮೇಶನ್ ಲೀಕ್ ಆಗದೆ ಇರೋದಿಕ್ಕೆ, ಅಂದ್ರೆ ಲೀಕ್ ಆಗಬಾರದು, ಅಂದ್ರೆ ಟಾಪ್ ಸೀಕ್ರೆಟ್ ಕಮ್ಯುನಿಕೇಶನ್ ಹೋಗ್ತಾ ಇರುತ್ತೆ ಆರ್ಮಿಯಲ್ಲಿ. ಸೊ ಈ ಇನ್ಫಾರ್ಮೇಶನ್ ಲೀಕ್ ಆಗಬಾರ್ದು ಅಂತ ಒಂದೇ ಕಾರಣಕ್ಕಾಗಿ ಅವ್ರಿಗೆ ಆದಂತ ಸಪರೇಟ್ ಸ್ಯಾಟಲೈಟ್ ಕನೆಕ್ಷನ್ ಕೊಟ್ಟಿರ್ತಾರೆ. ಅದನ್ನ ವೆರಿ ಸ್ಮಾಲ್ ಆಪ್ಚರ್ ಟರ್ಮಿನಲ್ ಅಂತ ಕರೀತಾರೆ. ಓಕೆ, ಇದು ಅಷ್ಟೇ ಕಮ್ಯುನಿಕೇಶನ್ ಯೂಸ್ ಮಾಡ್ತಾರೆ, ಬಟ್ ದೇ ವಿಲ್ ಹ್ಯಾವ್ ದೇರ್ ಇಂಡಿವಿಜುವಲ್ ಸ್ಯಾಟಲೈಟ್ ಕನೆಕ್ಷನ್. ಓಕೆ, ಸೊ ದಟ್ ಕಮ್ಯುನಿಕೇಶನ್ ವಿಲ್ ನಾಟ್ ಬಿ, information will not be leaked. You got the point, right? The last one, DTH services. DTH ಅಂದ್ರೆ ಡೈರೆಕ್ಟ್ ಟು ಹೋಮ್. ಓಕೆ, ಇದು ಅಷ್ಟೇ. ಇಲ್ಲಿ ಯಾವ ತರ ಸರ್ವಿಸ್ ಸಿಗುತ್ತೆ? ಇಲ್ಲೂ ಕಮ್ಯುನಿಕೇಶನ್ ಸರ್ವಿಸ್ ಇರುತ್ತೆ, ಅಂದ್ರೆ ಯಾವ್ದೋ ಒಂದು ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಕೆಲವು ಇನ್ಫಾರ್ಮೇಶನ್ಗಳು ಜನರುಗಳು ತಿಳಿಸ್ತಾರೆ ಟಿವಿಯಲ್ಲಿ. ಸೊ ಇಲ್ಲಿ ವಾಯ್ಸ್ ಪ್ಲಸ್ ನಾನ್ ವಾಯ್ಸ್ ಸರ್ವಿಸ್ ಇರುತ್ತೆ, ಅದೇ ತರ ಎಂಟರ್ಟೈನ್ಮೆಂಟ್ ಸರ್ವಿಸ್ ಇರುತ್ತೆ. ಇಲ್ಲಿ ಈ ಕೇಬಲ್ ಸರ್ವಿಸಸ್ ನೋಡಿದ್ವಲ್ಲ, ಸೇಮ್ ಸರ್ವಿಸ್ ಇಲ್ಲೂ ಕೊಡಲಾಗುತ್ತದೆ. ಇಲ್ಲಿ ಡೈರೆಕ್ಟ್ ಸ್ಯಾಟಲೈಟ್ ಇಂದ ನಾವು ಈ ಸರ್ವಿಸ್ ನ ಪಡೆದುಕೊಳ್ತೀವಿ. ಓಕೆ, ಅದೇ ಕೇಬಲ್ ಸರ್ವಿಸಸ್ ಅಲ್ಲಿ ಸ್ಯಾಟಲೈಟ್ ಇಂದ ಒಂದು ಕಡೆ ಒಂದು ಕೇಬಲ್ ಸರ್ವಿಸ್ ಪ್ರೊವೈಡರ್ ಬರುತ್ತೆ, ಕೇಬಲ್ ಸರ್ವಿಸ್ ಪ್ರೊವೈಡರ್ ಇಂದ ಜನಗಳಿಗೆ ಹೋಗುತ್ತೆ. ಬಟ್ ಇಲ್ಲಿ ಡೈರೆಕ್ಟ್ ಆಗಿ ಸ್ಯಾಟಲೈಟ್ ಇಂದ, ಅಫ್ಕೋರ್ಸ್ ಇಲ್ಲೂ ಕೆಲವೊಂದು ಡೀಲರ್ಸ್ ಇರ್ತಾರೆ, ಫಾರ್ ಎಕ್ಸಾಂಪಲ್ ರಿಲಯನ್ಸ್, ಅಲ್ಲಿಂದ ರಿಸೀವ್ ಮಾಡ್ಕೊಂಡು ನಮ್ಗೆ ಇಲ್ಲಿ ಬರುತ್ತೆ. ಓಕೆ, ಗಾಟ್ ದ ಪಾಯಿಂಟ್, ರೈಟ್? ಓಕೆ, ನೆಕ್ಸ್ಟ್ ಬಿಸ್ನೆಸ್ ಸರ್ವಿಸ್ ಆಯ್ತು, ಬ್ಯಾಂಕಿಂಗ್ ಸರ್ವಿಸ್ ಆಯ್ತು, ಇನ್ಶೂರೆನ್ಸ್ ಸರ್ವಿಸ್ ಆಯ್ತು, ಕಮ್ಯುನಿಕೇಶನ್ ಸರ್ವಿಸ್ ಆಯ್ತು. ಈಗ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್. ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್, ಓಕೆ, ಹೇಗೆ ನಾವು ಬ್ಯಾಂಕಿಂಗ್ ಸರ್ವಿಸ್ ಇಲ್ಲದೆ, ಇನ್ಶೂರೆನ್ಸ್ ಸರ್ವಿಸ್ ಇಲ್ಲದೆ, ಕಮ್ಯುನಿಕೇಶನ್ ಸರ್ವಿಸ್ ಇಲ್ಲದೆ ಬಿಸ್ನೆಸ್ ಮಾಡಕ್ಕೆ ಸಾಧ್ಯವಿಲ್ವೋ, ಆಲ್ಮೋಸ್ಟ್ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಇಲ್ಲದೆ ಇಟ್ ಈಸ್ ಆಲ್ಮೋಸ್ಟ್ ಇಂಪಾಸಿಬಲ್ ಟು ಡೂ ದ ಬಿಸ್ನೆಸ್. ಓಕೆ, ಏನ್ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಯಾಕೆ ಬೇಕು? ನಾವು ಗೂಡ್ಸ್ ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಆನ್ ಟೈಮ್ ಅಲ್ಲಿ ಇಲ್ಲ ಇನ್ ಟೈಮ್ ಅಲ್ಲಿ ಶಿಫ್ಟ್ ಮಾಡಬೇಕು. ಯಾಕಂದ್ರೆ ಗೂಡ್ಸ್ ಡೆಲಿವರ್ಡ್ ಲೇಟ್ ವಿಲ್ ಬಿ ಆಲ್ಮೋಸ್ಟ್ ಇನ್ ವೇನ್, ವಿಲ್ ಲೂಸ್ ಇಟ್ಸ್ ವ್ಯಾಲ್ಯೂ. ಯಾವಾಗ ಗೂಡ್ಸ್ ಲೇಟ್ ಆಗಿ ಅನ್ಸೀಸನ್ ಅಲ್ಲಿ ನಾವು ಡೆಲಿವರಿ ಮಾಡ್ತೀವೋ ಅದಕ್ಕೆ ಡಿಮ್ಯಾಂಡ್ ಇರೋದಿಲ್ಲ, ವ್ಯಾಲ್ಯೂ ಇರೋದಿಲ್ಲ, ತುಂಬಾ ಕಮ್ಮಿ ಮಾರಬೇಕಾಗುತ್ತೆ, ಲಾಸ್ ಆಗುತ್ತೆ. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸೇಫ್ ಆಗಿ ಪ್ರಾಡಕ್ಟ್ ನ ಶಿಫ್ಟ್ ಮಾಡಬೇಕು, ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಬೇಕು. ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಅಂದ್ರೆ ಏನು, ಪ್ರೊಡಕ್ಷನ್ ಪ್ಲೇಸ್ ಇಂದ ಕನ್ಸಂಪ್ಷನ್ ಪ್ಲೇಸ್ ಗೆ ಶಿಫ್ಟ್ ಮಾಡಬೇಕು. ಅದಕ್ಕೆ ನಮಗೆ ಏನ್ ಬೇಕು? ಟ್ರಾನ್ಸ್ಪೋರ್ಟೇಷನ್ ಬೇಕೇ ಬೇಕು, ರೈಟ್? ಇದು ಏನ್ ಯುಟಿಲಿಟಿ ಕೊಡುತ್ತೆ, ನಮ್ಗೆ ಏನ್ ಯೂಸ್ ಮಾಡುತ್ತೆ? ಪ್ಲೇಸ್ ಯುಟಿಲಿಟಿ ಕೊಡುತ್ತೆ, ಟೈಮ್ ಯುಟಿಲಿಟಿ ಕೊಡುತ್ತೆ. ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ ಟೈಮ್ ಅಲ್ಲಿ ಅಂದ್ರೆ ಕರೆಕ್ಟ್ ಆದ ಟೈಮ್ ಅಲ್ಲಿ ಗೂಡ್ಸ್ ನ ರೀಚ್ ಮಾಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು ಟ್ರಾನ್ಸ್ಪೋರ್ಟೇಷನ್. ಓಕೆ, ಈಗ
ನೆಕ್ಸ್ಟ್ ವೇರ್ ಹೌಸಿಂಗ್ ಸರ್ವಿಸಸ್. ಈಗ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಆಯಿತು, ಫಸ್ಟ್ ಬ್ಯಾಂಕಿಂಗ್ ಸರ್ವಿಸ್ ನೋಡಿದ್ವಿ, ಇನ್ಶೂರೆನ್ಸ್ ಸರ್ವಿಸ್ ನೋಡಿದ್ವಿ, ಈ ಕ್ಲಾಸಲ್ಲಿ ಕಮ್ಯುನಿಕೇಶನ್ ಸರ್ವಿಸ್ ನೋಡಿದ್ವಿ, ಆಮೇಲೆ ಕಮ್ಯುನಿಕೇಶನ್ ಅಲ್ಲಿ ಟೆಲಿಕಾಮ್ ಎಲ್ಲ ನೋಡಿದ್ವಿ. ಬಟ್ ಮೇಜರ್ ಪಾಯಿಂಟ್ ನೋಡ್ಬೇಕಾದ್ರೆ ಕಮ್ಯುನಿಕೇಶನ್ ಸರ್ವಿಸ್ ಆಯಿತು, ಟ್ರಾನ್ಸ್ಪೋರ್ಟೇಷನ್ ಆಯಿತು, ಈಗ ವೇರ್ ಹೌಸಿಂಗ್. ಏನು ವೇರ್ ಹೌಸಿಂಗ್ ಅಂದರೆ ಇಟ್ ಈಸ್ ಅಲ್ಲಿ ನೀವು ಪಿಕ್ಚರ್ ಅಲ್ಲಿ ನೋಡೋ ಪ್ರಕಾರ ಇಟ್ ಈಸ್ ಅ ಸೇಫೆಸ್ಟ್ ಪ್ಲೇಸ್. ಅಂದ್ರೆ ಇದೊಂದು ಸೇಫೆಸ್ಟ್ ಪ್ಲೇಸು. ಏನಕ್ಕೆ? ಪ್ರಾಡಕ್ಟ್ನ ಸೇಫ್ ಆಗಿ ಇಡೋದಕ್ಕೆ. ಕೆಲವು ಪ್ರಾಡಕ್ಟ್ಗಳು ಫ್ರಜೈಲ್ ಐಟಮ್ಸ್ ಅಂದ್ರೆ ಒಡೆದೋಗದೆ ತರ ಹುಷಾರಾಗಿಡೋಕ್ಕೆ. ಈ ಆಯಿಲ್ ಐಟಮ್ಸ್, ವಾಟರ್ ಐಟಮ್ಸ್ ಲೀಕ್ ಆಗುತ್ತೆ, ಈ ಲೀಕ್ ಆಗದೆ ಇರೋ ತರ ಹುಷಾರಾಗಿಡೋದಕ್ಕೆ. ಈ ಫುಡ್ ಐಟಮ್ಸ್ ಇಲ್ಲ ಪ್ರಿಸರ್ವೇಟಿವ್ಸ್ ಅಂದ್ರೆ ಕೆಟ್ಟೋಗುತ್ತೆ ಸೀಸನ್ ಇಂದ. ಸೊ ಅದನ್ನ ಕೆಟ್ಟೋಗದೆ ತರ ಹುಷಾರಾಗಿ ಪ್ರಿಸರ್ವ್ ಮಾಡೋಕ್ಕೆ ಇದೊಂದು ಸೇಫೆಸ್ಟ್ ಪ್ಲೇಸ್. ಓಕೆನಾ? ಅಂದ್ರೆ ಪ್ರಾಡಕ್ಟ್ ನ ಲೀಕೇಜ್, ಬ್ರೇಕೇಜ್, ಸ್ಪಾಯ್ಲೇಜ್ ಇಂದ ಪ್ರೊಟೆಕ್ಟ್ ಮಾಡೋದಕ್ಕೆ ಒಂದು ಸೇಫ್ ಪ್ಲೇಸ್ ಬೇಕು ನಮಗೆ. ಆ ಪ್ಲೇಸ್ ಏನಂತ ಕರಿತೀವಿ? ವೇರ್ ಹೌಸಿಂಗ್ ಅಂತ ಕರಿತೀವಿ, ಆರ್ ವೇರ್ ಹೌಸ್ ಅಂತ ಕರಿತೀವಿ. ಈ ಸರ್ವಿಸ್ ಬೇಕೇ ಬೇಕು ಎಲ್ಲಾ ಬಿಸ್ನೆಸ್ಗೂ, ಆಲ್ಮೋಸ್ಟ್ ಎಲ್ಲಾ ಬಿಸ್ನೆಸ್ಗೂ ವೇರ್ ಹೌಸ್ ಸರ್ವಿಸ್ ಬೇಕೇ ಬೇಕು. ಇದಿಲ್ಲದೆ ಬಿಸ್ನೆಸ್ ಮಾಡೋದು ತುಂಬಾ ಕಷ್ಟ, ರೈಟ್? ಓಕೆ, ಏನು ಟೈಪ್ಸ್ ಆಫ್ ವೇರ್ ಹೌಸಸ್ ನೋಡೋಣ. ಈಗ ವೇರ್ ಹೌಸ್ ಅಂದ್ರೆ ಏನಂತ ತಿಳ್ಕೊಂಡ್ರಿ, ಎಷ್ಟು ಟೈಪ್ಸ್ ಇದೆ ನೋಡೋಣ. ಓಕೆ, ಫಸ್ಟ್ ಒನ್ ಪ್ರೈವೇಟ್ ವೇರ್ ಹೌಸಸ್. ಆ ಹೆಸರಲ್ಲೇ ತಿಳ್ಕೊಬಹುದು ನೀವು. ಒಂದಿಷ್ಟು ಇಂಡಿವಿಜುವಲ್ಸ್, ಓಕೆ, ಇಂಡಿವಿಜುವಲ್ಸ್ ಏನ್ ಮಾಡ್ತಾರೆ, ಅವ್ರದೇ ಆದಂತ ಓನ್ ವೇರ್ ಹೌಸಸ್ ನ ಕಟ್ಕೊಂತಾರೆ. ಓಕೆ, ಅದನ್ನ ಪ್ರೈವೇಟ್ ವೇರ್ ಹೌಸಸ್ ಅಂತಾರೆ. ಇದರಲ್ಲಿ ಗವರ್ಮೆಂಟ್ ಇಂದ ಯಾವುದೇ ರೀತಿ ಪಾರ್ಟ್ ಇರೋದಿಲ್ಲ, ಯಾವುದೇ ರೀತಿ ಶೇರ್ ಇರೋದಿಲ್ಲ, ಯಾವುದೇ ರೀತಿ ಕಾಂಟ್ರಿಬ್ಯೂಷನ್ ಇರೋದಿಲ್ಲ. ಓಕೆ, ಒಂದಿಷ್ಟು ಇಂಡಿವಿಜುವಲ್ಸ್ ಸೇರ್ಕೊಂಡು ಇಲ್ಲ ಏನೋ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಪನಿ ಅವ್ರದೇ ಆದಂತ ವೇರ್ ಹೌಸ್ ನ ಕಟ್ಕೊಂತಾರೆ, ಸಪರೇಟ್ ಆಗಿ ದುಡ್ಡು ಹಾಕಿ, ಅವ್ರದೇ ಸ್ವಂತ ದುಡ್ಡು ಹಾಕಿ. ಅದನ್ನ ಪ್ರೈವೇಟ್ ವೇರ್ ಹೌಸ್ ಅಂತ ಕರೀತಾರೆ. ಓಕೆ, ಫಾರ್ ಎಕ್ಸಾಂಪಲ್ ವಿಪ್ರೋ ಕಂಪನಿ ಏನ್ ಮಾಡ್ತಾರೆ, ಅವ್ರದೇ ಆದಂತ ವೇರ್ ಹೌಸ್, ಸ್ವಂತ ದುಡ್ಡು ಹಾಕಿ ವೇರ್ ಹೌಸ್ ಕಟ್ಕೊಂತಾರೆ. ಅದು ಪ್ರೈವೇಟ್ ವೇರ್ ಹೌಸ್ಗೆ ಒಂದು ಎಕ್ಸಾಂಪಲ್. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ನೆಕ್ಸ್ಟ್ ಪಬ್ಲಿಕ್ ವೇರ್ ಹೌಸಸ್. ಪಬ್ಲಿಕ್ ವೇರ್ ಹೌಸಸ್ ಅಂದ್ರೆ ಈ ವೇರ್ ಹೌಸ್ ನಲ್ಲಿ ಮೆಜಾರಿಟಿ ಶೇರ್ ಯಾರ್ದಿರುತ್ತೆ? ಗವರ್ಮೆಂಟ್ ಇರುತ್ತೆ. ಅಂದ್ರೆ 100 ರೂಪಾಯಿ ಹಾಕಿದ್ರೆ 50 ರೂಪಾಯಿ ಅಲ್ಲ, ಸಾರಿ 51 ರೂಪಾಯಿ, ಅಂದ್ರೆ 50 ರೂಪಾಯಿಗಿಂತ ಜಾಸ್ತಿ, 50% ಗಿಂತ ಜಾಸ್ತಿ, 51 ರೂಪಾಯಿ, 52 ರೂಪಾಯಿ, 70 ರೂಪಾಯಿ ಇರ್ಬೋದು, 190 ರೂಪಾಯಿ ಇರ್ಬೋದು. ಈ ತರ 50 ರೂಪಾಯಿಗಿಂತ ಜಾಸ್ತಿ ಅಂದ್ರೆ 51 ರೂಪಾಯಿ ಅಂತ ಹೇಳ್ಕೊಳ್ಳಿ. 51 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಮೋರ್ ದೆನ್ 51% ಶೇರ್ ಇದ್ರೆ, ಓಕೆ, ಅಂದ್ರೆ 51 ರೂಪಾಯಿಗಿಂತ ಜಾಸ್ತಿ ದುಡ್ಡು ಹಾಕಿದ್ರೆ ಗವರ್ಮೆಂಟ್ ಈ ವೇರ್ ಹೌಸ್ ಕಟ್ಟೋದಿಕ್ಕೆ, ಅದನ್ನ ಪಬ್ಲಿಕ್ ವೇರ್ ಹೌಸ್ ಅಂತೀವಿ. ಇದನ್ನ ಯಾರು ಮ್ಯಾನೇಜ್ ಮಾಡ್ತಾರೆ? ಗವರ್ಮೆಂಟ್ ಮ್ಯಾನೇಜ್ ಮಾಡುತ್ತೆ. ಯಾಕಂದ್ರೆ ಮೆಜಾರಿಟಿ ದುಡ್ಡು ಯಾರು ಕೊಟ್ಟಿರ್ತಾರೆ? ಜಾಸ್ತಿ ದುಡ್ಡು ಗವರ್ಮೆಂಟ್ ಕೊಟ್ಟಿರುತ್ತೆ. ಈಗ 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ವೇರ್ ಹೌಸ್ ಕಟ್ಟೋದಿಕ್ಕೆ, ಅದರಲ್ಲಿ 51 ರೂಪಾಯಿಗಿಂತ ಜಾಸ್ತಿ ಗವರ್ಮೆಂಟ್ ಕೊಟ್ಟಿರುತ್ತೆ. ಹಾಗಾಗಿ ಜಾಸ್ತಿ ದುಡ್ಡು ಅವರೇ ಕೊಟ್ಟಿರೋದ್ರಿಂದ ಅವರೇ ಅದನ್ನ ಮ್ಯಾನೇಜ್ ಮಾಡ್ಕೊಂತಾರೆ. ಓಕೆ, ಓಕೆ, ನೆಕ್ಸ್ಟ್ ಬಾಂಡೆಡ್ ವೇರ್ ಹೌಸಸ್. ಏನಿದು ಬಾಂಡೆಡ್ ವೇರ್ ಹೌಸಸ್ ಅಂದ್ರೆ, ಇದನ್ನು ಅಷ್ಟೇ ಯಾರು ಕಟ್ತಾರೆ? ಗವರ್ಮೆಂಟ್ ಕಟ್ಟಿರುತ್ತೆ. ಓಕೆ, ಇದಕ್ಕೆ ಆಫ್ಕೋರ್ಸ್ ಲೈಸೆನ್ಸ್ ಯಾರು ಕೊಟ್ಟಿರ್ತಾರೆ? ಗವರ್ಮೆಂಟ್ ಕೊಟ್ಟಿರುತ್ತೆ. ಇದು ಏನಕ್ಕೆ ಇರುತ್ತಂದ್ರೆ, ಈಗ ಗೂಡ್ಸ್ ಬರುತ್ತೆ, ಎಲ್ಲಿಂದ ಇಂಪೋರ್ಟ್ ಮಾಡ್ಕೊಂಡಿರ್ತೀವಿ, ಗೂಡ್ಸ್ ಎಲ್ಲಿಗೆ ಬರುತ್ತೆ? ಪೋರ್ಟ್ಗೆ ಬರುತ್ತೆ. ಪೋರ್ಟ್ಗೆ ಬಂದಾಗ, ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ಗೂಡ್ಸ್ ಬಂದ ತಕ್ಷಣ ನಾವು ಏನ್ ಮಾಡ್ತೀವಿ, ಅದೇನು ಡ್ರೈವರ್ಗೆ ಒಂದಿಷ್ಟು ದುಡ್ಡು ಕೊಟ್ಬಿಟ್ಟು ಗಾಡಿಯಲ್ಲಿ ಹಾಕೊಂಡ್ ಬಂದ್ಬಿಡ್ತೀವಿ. ಆ ತರ ಆಗಲ್ಲ ಇಲ್ಲಿ. ಪೋರ್ಟ್ಗೆ ಬಂದ ತಕ್ಷಣ ನಾವು ನಮ್ಮ ಪಾಡಿಗೆ ನಮ್ ಗೂಡ್ಸ್ ಅಂತ ಹೊತ್ಕೊಂಬರಕ್ ಆಗೋದಿಲ್ಲ. ಅದು ಎಲ್ಲಿಗೆ ಹೋಗುತ್ತೆ? ಬಾಂಡೆಡ್ ವೇರ್ ಹೌಸ್ ಕಳಿಸ್ತಾರೆ, ಅದನ್ನ ಶಿಫ್ಟ್ ಮಾಡ್ತಾರೆ. ನಾವೇನ್ ಮಾಡ್ಬೇಕು? ಈ ಟ್ಯಾಕ್ಸ್, ಕಸ್ಟಮ್ ಡ್ಯೂಟಿ ಎಲ್ಲ ಕಟ್ಬಿಟ್ಟು, ಸೇಲ್ಸ್ ಟ್ಯಾಕ್ಸ್, ಕಸ್ಟಮ್ ಡ್ಯೂಟಿ ಪ್ಲಸ್ ಟ್ಯಾಕ್ಸ್ ಕಟ್ಬಿಟ್ಟು ಏನ್ ಮಾಡ್ಬೇಕು? ಆ ಬಿಲ್ ನ ತಗೊಂಡೋಗಿ ಈ ಬಾಂಡೆಡ್ ವೇರ್ ಹೌಸ್ಗೆ ಕೊಟ್ಬಿಟ್ಟು ಇಲ್ಲಿಂದ ನಾವು ಗೂಡ್ಸ್ ನ ರಿಲೀಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನಾವು ಟ್ಯಾಕ್ಸ್ ಪ್ಲಸ್ ಕಸ್ಟಮ್ ಡ್ಯೂಟಿ ಕಟ್ಟೋ ತನಕ ನಮ್ಮ ಗೂಡ್ಸ್ ಇಲ್ಲಿ ಬಾಂಡೆಡ್ ವೇರ್ ಹೌಸಸ್ ಅಲ್ಲಿ ಹಂಗೆ ಸೇಫ್ ಆಗಿರುತ್ತೆ. ಅಲ್ಲಿ ತನಕ ಇಲ್ಲಿಂದ ನಮಗೆ ರಿಲೀಸ್ ಮಾಡಲ್ಲ ಗೂಡ್ಸ್ ನ. ಓಕೆ, ಇಲ್ಲೇ ಇಟ್ಟಿರ್ತಾರೆ. ಯು ಗಾಟ್ ದ ಪಾಯಿಂಟ್, ರೈಟ್? ಓಕೆ, ಗವರ್ಮೆಂಟ್ ವೇರ್ ಹೌಸಸ್. ಅಫ್ಕೋರ್ಸ್ ಗವರ್ಮೆಂಟ್ ವೇರ್ ಹೌಸಸ್ ಅಂದ್ರೆ ಈ ಪಬ್ಲಿಕ್ ವೇರ್ ಹೌಸಸ್ ಅಲ್ಲಿ 51% ಗಿಂತ ಜಾಸ್ತಿ ಶೇರ್ ಯಾರ್ದಿರುತ್ತೆ? ಗವರ್ಮೆಂಟ್ ಇರುತ್ತೆ. ಬಟ್ ಇಲ್ಲಿ 100% ಫುಲ್ ಶೇರ್ ಅವ್ರದೇ ಇರುತ್ತೆ. ಅದೇ ವ್ಯತ್ಯಾಸ.
₹100 ಖರ್ಚಾಯ್ತು ವೇರ್ ಹೌಸ್ ಕಟ್ಟಕ್ಕೆ ಅಂದ್ರೆ ₹100 ಪೂರ್ತಿ ಗವರ್ಮೆಂಟ್ ಹಾಕಿರುತ್ತೆ. ಅದನ್ನ ಗವರ್ಮೆಂಟ್ ವೇರ್ ಹೌಸಸ್ ಅಂತ ಕರಿತೀವಿ. ಕೋಆಪರೇಟಿವ್ ವೇರ್ ಹೌಸಸ್ ಅಂದ್ರೆ ಕೋಆಪರೇಟಿವ್ ಸೊಸೈಟಿಯಲ್ಲಿ ನೋಡಿದ್ರಿ ತಾನೆ, ಕೋಆಪರೇಟಿವ್ ಸೊಸೈಟಿ is a voluntary association of persons, economically weak persons ಅಂತ ಹೇಳಿದ್ವಿ. ಅದೇ ತರ ಇದು ಕೋಆಪರೇಟಿವ್ ಮೆಂಬರ್ಸ್ ಇರ್ತಾರಲ್ಲ ಅವರೆಲ್ಲ ಸೇರ್ಕೊಂಡು ಅವರ ಯೂಸ್ಗೆ ವೇರ್ ಹೌಸ್ ನ ಕಟ್ಟಿದ್ರೆ, ಎಲ್ಲ ಸೇರಿ ದುಡ್ಡು ಹಾಕಿ ಅವ್ರ ಯೂಸ್ಗೆ ವೇರ್ ಹೌಸ್ ನ ಕಟ್ಟಿದ್ರೆ ಅದನ್ನ ಏನಂತ ಕರಿತೀವಿ? ಕೋಆಪರೇಟಿವ್ ವೇರ್ ಹೌಸಿಂಗ್ ಅಂತ ಕರಿತೀವಿ, ಆರ್ ವೇರ್ ಹೌಸ್ ಅಂತ ಕರಿತೀವಿ. ಓಕೆ, ಈಗ ಫಂಕ್ಷನ್ಸ್ ಆಫ್ ವೇರ್ ಹೌಸಿಂಗ್ ನೋಡೋಣ. ಏನೇನು ಕೆಲಸ ಮಾಡುತ್ತೆ ವೇರ್ ಹೌಸ್ ಅಲ್ಲಿ, ಏನೇನು ಕೆಲಸ ಆಗುತ್ತೆ, ಇಲ್ಲ ವೇರ್ ಹೌಸ್ ಅಲ್ಲಿ ಏನೇನು ಫಂಕ್ಷನ್ಸ್ ನಡೀತದೆ ಅಂತ ನೋಡೋಣ. ಫಸ್ಟ್ ಕನ್ಸಾಲಿಡೇಷನ್ ಆಗುತ್ತಂತೆ. ಒಂದು ಫಂಕ್ಷನ್ ಏನಾಗುತ್ತೆ ಅಂದ್ರೆ ಕನ್ಸಾಲಿಡೇಷನ್ ಆಗುತ್ತೆ. ಓಕೆ, ಅಂದ್ರೆ ಒಂದು ವೇರ್ ಹೌಸ್ ಇದ್ರೆ ಇಲ್ಲಿ ಗೂಡ್ಸ್ ಪ್ರೊಡ್ಯೂಸ್ಡ್ ಇನ್ ಡಿಫ್ರೆಂಟ್ ಪ್ಲೇಸಸ್ ಬಂದು ಇಲ್ಲಿ ಬೀಳುತ್ತೆ. ಫಾರ್ ಎಕ್ಸಾಂಪಲ್ ಗಾರ್ಮೆಂಟ್ಸ್ ಇರ್ಬೋದು, ಶರ್ಟ್ಸ್ ಅಂತ ತಿಳ್ಕೊಳ್ಳಿ. ಶರ್ಟ್ಸ್ ಪ್ರೊಡ್ಯೂಸ್ಡ್ ಇನ್ ಬ್ಯಾಂಗ್ಳೂರ್, ಶರ್ಟ್ಸ್ ಪ್ರೊಡ್ಯೂಸ್ಡ್ ಇನ್ ಹಿರಿಯೂರ್, ಪ್ರೊಡ್ಯೂಸ್ಡ್ ಇನ್ ತುಮಕೂರು, ಶರ್ಟ್ಸ್ ಪ್ರೊಡ್ಯೂಸ್ಡ್ ಇನ್ ಚಿತ್ರದುರ್ಗ, ಶರ್ಟ್ಸ್ ಪ್ರೊಡ್ಯೂಸ್ಡ್ ಇನ್ ಹೊಸದುರ್ಗ. ಈ ತರ ಎಲ್ಲಾ ಪ್ಲೇಸ್ ಇಂದ ಶರ್ಟ್ಸ್ ಪ್ರೊಡ್ಯೂಸ್ ಆದ್ಮೇಲೆ ಈ ವೇರ್ ಹೌಸ್ಗೆ, ದುರ್ಗದಲ್ಲಿರೋ ವೇರ್ ಹೌಸ್ಗೆ ಬಂದು ಎಲ್ಲ ಸೇರುತ್ತೆ. ಅದನ್ನ ಕನ್ಸಾಲಿಡೇಷನ್ ಅಂತ ಕರಿತೀವಿ. ಓಕೆ, ಅರ್ಥ ಆಗ್ತದೆ ಅಲ್ವಾ? ಅಂದ್ರೆ ಎಲ್ಲ ಒಂದ್ ಕಡೆ ಇಲ್ಲಿ ಸೇರುತ್ತೆ, ಇಲ್ಲಿ ಅದನ್ನೆಲ್ಲ ಒಂದು ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಪೀಟರ್ ಇಂಗ್ಲೆಂಡ್ ಶರ್ಟ್ ತಿಳ್ಕೊಳ್ಳಿ. ಪೀಟರ್ ಇಂಗ್ಲೆಂಡ್ ಶರ್ಟ್ ಚಿತ್ರದುರ್ಗದಲ್ಲಿ, ಬ್ಯಾಂಗ್ಳೂರಲ್ಲಿ, ತುಮಕೂರಲ್ಲಿ, ಹಿರಿಯೂರಲ್ಲಿ, ಹೊಸದುರ್ಗದಲ್ಲಿ ಇಷ್ಟು ಕಡೆ ಪ್ರೊಡಕ್ಷನ್ ಆಗುತ್ತೆ. ಪ್ರೊಡಕ್ಷನ್ ಆಗಿ ಚಿತ್ರದುರ್ಗದಲ್ಲಿರೋ ವೇರ್ ಹೌಸ್ ಅಲ್ಲಿ ಬಂದು ಎಲ್ಲ ಸೇರುತ್ತೆ. ಅದನ್ನೆಲ್ಲ ಏನ್ ಮಾಡ್ತಾರೆ? ಮರ್ಜ್ ಮಾಡ್ತಾರೆ. ಸೇಮ್ ಬ್ರ್ಯಾಂಡ್ ತಾನೇ ಇದು, ಆಲ್ಮೋಸ್ಟ್ ಸೇಮ್ ಕ್ವಾಲಿಟಿ ಇರುತ್ತೆ. ಅದನ್ನೆಲ್ಲ ಏನ್ ಮಾಡ್ತಾರೆ? ಮರ್ಜ್ ಮಾಡ್ತಾರೆ, ಅಂದ್ರೆ ಎಲ್ಲ ಒಂದ್ ಕಡೆ ಸೇರಿಸ್ತಾರೆ. ಅದನ್ನ ಏನಂತ ಕರಿತೀವಿ? ಕನ್ಸಾಲಿಡೇಷನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬ್ರೇಕ್ ದ ಬಲ್ಕ್. ಬ್ರೇಕ್ ದ ಬಲ್ಕ್ ಅಂದ್ರೆ ಎಲ್ಲ ಕನ್ಸಾಲಿಡೇಟೆಡ್ ಆಗಿರುತ್ತೆ, ಅಂದ್ರೆ ಎಲ್ಲ ಒಂದು ಕಡೆ ಸೇರಿಸಿರ್ತಾರೆ. ಈಗ ಎಲ್ಲಾ ಪ್ರೊಡಕ್ಷನ್ ಬ್ಯಾಂಗ್ಳೂರಲ್ಲಿ ಆಗಿರೋ ಶರ್ಟ್ಸ್, ಹಿರಿಯೂರು, ಚಿತ್ರದುರ್ಗ, ತುಮಕೂರು, ಹೊಸದುರ್ಗ, ಇಲ್ಲಿ ಎಲ್ಲಾ ಕಡೆ ಆಗಿರೋ ಶರ್ಟ್ಸ್ ಬಂದ್ಬಿಟ್ಟು ಎಲ್ಲ ಸೇರಿಸಿ ಪ್ಯಾಕ್ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ. ಎಲ್ಲ ಅದನ್ನ ಏನ್ ಮಾಡ್ತಾರೆ? ಇಲ್ಲಿಂದ ಎಲ್ಲ ಒಂದ್ ಕಡೆ ಇಟ್ಟಿರ್ತಾರೆ, ಎಲ್ಲ ಸೇರಿಸಿ ಕನ್ಸಾಲಿಡೇಟೆಡ್ ಮಾಡಿಟ್ಟಿರ್ತಾರೆ. ಅಂದ್ರೆ ಸೇರಿಸಿ ಎಲ್ಲ ಪ್ಯಾಕ್ ಮಾಡಿರ್ತಾರೆ, ಯಾವುದೇ ರೀತಿ ಭೇದ ಭಾವ ಇಲ್ಲದೆ. ಓಕೆನಾ? ಇಲ್ಲಿ ಇವಾಗ ಸೇರ್ಸಾದ್ಮೇಲೆ ನಮ್ಗೆ ಆರ್ಡರ್ ಬರುತ್ತೆ. ಎಲ್ಲಿಂದ? ಡೆಲ್ಲಿಯಿಂದ ನಮ್ಗೊಂದು 1000 ಶರ್ಟ್ ಬೇಕು, ಮತ್ತೆ ಬಾಂಬೆಯಿಂದ ನಮ್ಗೊಂದು 1000 ಶರ್ಟ್ ಬೇಕು, ಪುಣೆಯಿಂದ ಒಂದು 1000 ಶರ್ಟ್ ಬರುತ್ತೆ. ಸೊ ಈ ಕಡೆ ಡಿಫ್ರೆಂಟ್ ಪ್ಲೇಸ್ ಇಂದ ನಮ್ಗೆ ಆರ್ಡರ್ ಬಂದಂಗೆ ಆ ಬಲ್ಕ್ ಇರುತ್ತಲ್ಲ, ಕನ್ಸಾಲಿಡೇಟೆಡ್ ಬಲ್ಕ್, ಅದನ್ನ ಬ್ರೇಕ್ ಮಾಡ್ತಾರೆ. ಅಂದ್ರೆ 1000 ಶರ್ಟ್ ತಗೊಂತಾರೆ, ಪುಣೆ ಕಳಿಸ್ತಾರೆ. 1000 ಶರ್ಟ್ ಅದನ್ನ ತೆಗಿತಾರೆ, ಮುಂಬೈ ಕಳಿಸ್ತಾರೆ. 1000 ಶರ್ಟ್ ತೆಗಿತಾರೆ, ಡೆಲ್ಲಿ ಕಳಿಸ್ತಾರೆ. 1000 ಶರ್ಟ್ ತೆಗಿತಾರೆ, ಇಲ್ಲ ಮಹಾರಾಷ್ಟ್ರ ಕಳಿಸ್ತಾರೆ. ಆ ತರ. ಸೊ ಈ ತರ ಇದನ್ನ ಬ್ರೇಕ್ ದ ಬಲ್ಕ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಸ್ಟಾಕ್ ಪೈಲಿಂಗ್. ಸ್ಟಾಕ್ ಪೈಲಿಂಗ್ ಅಂದ್ರೆ ಜಸ್ಟ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಸ್ಟಾಕ್ ಅಲ್ಲಿ ಇಡೋದಷ್ಟೇ. ಗೂಡ್ಸ್ ನ ಸ್ಟಾಕ್ ಅಲ್ಲಿ ಅಂದ್ರೆ ಸೇಫ್ ಆಗಿ ಇಡೋದು. ಯಾಕಂದ್ರೆ ಈಗ ಗೂಡ್ಸ್ ಪ್ರೊಡಕ್ಷನ್ ಆದ ತಕ್ಷಣ ನಮಗೆ ಡಿಮ್ಯಾಂಡ್ ಇರೋದಿಲ್ಲ. ಓಕೆ, ಯಾವ್ದೋ ಒಂದು ಫಾರ್ ಎಕ್ಸಾಂಪಲ್ ಸ್ವೆಟರ್ ಪ್ರೊಡಕ್ಷನ್ ಆಯ್ತು, ಈಗ ಸೀಸನ್ ಇಲ್ಲ, ಇದು ಸಮ್ಮರ್ ಸೀಸನ್, ಈಗ ನಮಗೆ ಮಾರಿದ್ರೆ ತುಂಬಾ ಕಮ್ಮಿಗೆ ಹೋಗುತ್ತೆ, ಅಷ್ಟು ಡಿಮ್ಯಾಂಡ್ ಇಲ್ಲ. ರೈನಿ ಸೀಸನ್ ಬರೋ ತನಕ ಅದನ್ನ ಹುಷಾರಾಗಿಡಬೇಕು. ಸೊ ಅದಕ್ಕೆ ಸೇಫೆಸ್ಟ್ ಪ್ಲೇಸ್ ಬೇಕು, ನಾವು ಸ್ಟಾಕ್ ಇಡಬೇಕು, ಅದು ವೇರ್ ಹೌಸ್. ವೇರ್ ಹೌಸ್ ಅಲ್ಲಿ ಏನ್ ಮಾಡ್ತಾರೆ? ಈ ಸ್ವೆಟರ್ಸ್ಗೆ ಡಿಮ್ಯಾಂಡ್ ಬರೋ ತನಕ ಸೇಫ್ ಆಗಿ ಇಟ್ಕೊಂತಾರೆ. ರೈನಿ ಸೀಸನ್ ಬರಬೇಕು, ಇಲ್ಲ ವಿಂಟರ್ ಸೀಸನ್ ಬರಬೇಕು, ಅವಾಗ ಸ್ವೆಟರ್ಸ್ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಅವಾಗ ಒಳ್ಳೆ ಬೆಲೆಗೆ ಕೊಡ್ಬೋದು. ಸೊ ಅಲ್ಲಿ ತನಕ ವೇರ್ ಹೌಸ್ ಸ್ಟಾಕ್ ಇಡುತ್ತೆ ಪ್ರಾಡಕ್ಟ್ ನ. ಈಗ ವಾಟ್ ದ ಪಾಯಿಂಟ್, ರೈಟ್? ಓಕೆ, ವ್ಯಾಲ್ಯೂ ಆಡೆಡ್ ಸರ್ವಿಸಸ್ ಅಂದ್ರೆ ಒಂದು ಪ್ರೊಡಕ್ಷನ್ ಆಗಿ ಪ್ರಾಡಕ್ಟ್ ಬಂದ ತಕ್ಷಣ ಅದಕ್ಕೆ ವ್ಯಾಲ್ಯೂ ಕೊಡೋ ಸರ್ವಿಸಸ್ ನ ಕೊಡ್ತಾರಂತೆ ಈ ವೇರ್ ಹೌಸಸ್. ಏನು ವ್ಯಾಲ್ಯೂ ಕೊಡುತ್ತೆ? ಪ್ಯಾಕಿಂಗ್ ಇರ್ಬೋದು, ಲೇಬಲಿಂಗ್ ಇರ್ಬೋದು, ಓಕೆ, ಇಲ್ಲ ರೀಪ್ಯಾಕಿಂಗ್ ಇರ್ಬೋದು. ಈ ತರ ಸರ್ವಿಸಸ್ ನ ಕೊಡ್ತಾರೆ ಅವರು. ಓಕೆ, ಈಗ ಒಂದು ಪ್ರಾಡಕ್ಟ್ ಇದೆ, ಅದಕ್ಕೆ ಸೋಪ್ ಇದೆ ಅಂತ ತಿಳ್ಕೊಳ್ಳಿ.
ಅದಕ್ಕೆ ಪ್ಯಾಕ್ ಮಾಡಿದ್ರೆ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಇಲ್ಲ ಪ್ಯಾಕಿಂಗ್ ಸರಿ ಇಲ್ಲ ಅಂದ್ರೆ ಅದನ್ನ ರೀಪ್ಯಾಕಿಂಗ್ ಮಾಡಬೇಕು, ಇಲ್ಲ ಸೆಕೆಂಡ್ ಪ್ಯಾಕ್ ಮಾಡಬೇಕಾಗೋದಕ್ಕೆ. ಫಾರ್ ಎಕ್ಸಾಂಪಲ್ ಪೇಸ್ಟ್ಗೆ ಒಂದು ಪ್ಯಾಕ್ ಇದೆ, ಅದ್ರ ಮೇಲೆ ಇನ್ನೊಂದು ಪ್ಯಾಕ್ ಇರುತ್ತೆ ರಟ್ಟಿಂದು ಬಾಕ್ಸ್, ಸೊ ಅದೇನಂತಾರೆ ಇನ್ನೊಂದು ಸೆಕೆಂಡ್ ಪ್ಯಾಕ್ ಅಂತಾರೆ. ಸೊ ಈ ತರ ಸರ್ವಿಸಸ್ನ ಯಾರು ಕೊಡ್ತಾರೆ? ವೇರ್ ಹೌಸ್ ಕೊಡ್ತಾ ಇರುತ್ತೆ. ಓಕೆ, ಲೇಬಲಿಂಗ್ ಇರ್ಬೋದು ಈ ತರ ಸರ್ವಿಸಸ್ನ. ಓಕೆ, ನೆಕ್ಸ್ಟ್ ಫೈನಾನ್ಸಿಂಗ್. ಫೈನಾನ್ಸಿಂಗ್ ಅಂದ್ರೆ ಈ ವೇರ್ ಹೌಸಸ್ ಏನ್ ಮಾಡ್ತಾರೆ? ಫಾರ್ ಎಕ್ಸಾಂಪಲ್ ಪ್ರೊಡಕ್ಷನ್ ಎ ಅನ್ನೋನು ಒಂದಿಷ್ಟು ಪ್ರಾಡಕ್ಟ್ ನ ಪ್ರೊಡಕ್ಷನ್ ಮಾಡಿರ್ತಾನೆ, ಅವನಿಂದ ಬಲ್ಕ್ ಅಲ್ಲಿ ತಗೊಂತಾರೆ. ತಗೊಂಡ ತಕ್ಷಣ ಅವನ ಫ್ಯಾಕ್ಟ್ರಿ ಖಾಲಿ ಆಗುತ್ತೆ, ಅವನೇನ್ ಮಾಡ್ತಾನೆ, ಒಂದಿಷ್ಟು ಬಲ್ಕ್ ಅಲ್ಲಿ ಮಾರ್ಬಿಡ್ತಾನೆ, ಒಂದಿಷ್ಟು ದುಡ್ಡು ತಗೊಂತಾನೆ ವೇರ್ ಹೌಸ್ ಓನರ್ಸ್ ಹತ್ರ. ದುಡ್ಡು ತಗೊಂಡು ನೆಕ್ಸ್ಟ್ ಪ್ರೊಡಕ್ಷನ್ ಸೈಕಲ್ ಅವನು ಸ್ಟಾರ್ಟ್ ಮಾಡ್ಬೋದು. ಈಗ ವಾಟ್ ದ ಪಾಯಿಂಟ್ ರೈಟ್? ಏನ್ ಮಾಡ್ತಾನೆ, 1,00,000 ಸೋಪ್ ಪ್ರೊಡಕ್ಷನ್ ಮಾಡಿರ್ತಾನೆ, ಅವನು ಎಲ್ಲಾ ಮಾರೋ ತನಕ ಕಾಯಕ್ಕೆ ಇಲ್ಲಿ ಅವಶ್ಯಕತೆ ಇಲ್ಲ. ಅವನೇನ್ ಮಾಡ್ಬೋದು, ಫುಲ್ ಎಲ್ಲ 1,00,000 ಸೋಪ್ನ ಬಲ್ಕ್ ಅಲ್ಲಿ ಯಾರೋ ಒಂದು ವೇರ್ ಹೌಸ್ ಓನರ್ಗೆ ಮಾರ್ಬಿಡ್ಬೋದು. ಒಂದಿಷ್ಟು ಅಡ್ವಾನ್ಸ್ ತಗೊಳ್ತಾನೆ ವೇರ್ ಹೌಸ್ ಓನರ್ ಇಂದ, ತಗೊಂಡು ಅವ್ನು ನೆಕ್ಸ್ಟ್ ಪ್ರೊಡಕ್ಷನ್ ಸೈಕಲ್ ಸ್ಟಾರ್ಟ್ ಮಾಡ್ಕೋಬಹುದು. ಅಂದ್ರೆ ಇಲ್ಲಿ ವೇರ್ ಹೌಸ್ ಅವರು ಏನ್ ಮಾಡ್ತಾರೆ? ಫೈನಾನ್ಸ್ ಮಾಡ್ತಾರೆ. ಯಾರಿಗೆ? ಪ್ರೊಡ್ಯೂಸರ್ಸ್ಗೆ. ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ, ಥ್ಯಾಂಕ್ ಯು. We shall discuss the next class in the we shall discuss the next topics in the next class. Here your 4th chapter is over. ಇಲ್ಲಿ ನಿಮ್ಮ 4ನೇ ಚಾಪ್ಟರ್ ಮುಗೀತು, ಅಂದ್ರೆ ಬಿಸ್ನೆಸ್ ಸರ್ವಿಸಸ್ ಮುಗೀತು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ನೆಕ್ಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡೋಣ, ಅದು ಎಮರ್ಜಿಂಗ್ ಮೋಡ್ಸ್ ಆಫ್ ಬಿಸ್ನೆಸ್. ಓಕೆ, ಥ್ಯಾಂಕ್ ಯು.